ಒಂದೇ ಒಂದು ಸಣ್ಣ ಮಾತಿನ ಚಕಮಕಿಯಿಂದ ಪ್ರಾಣ ಕಳೆದುಕೊಂಡ ಮಾಜಿ ಶಾಸಕ. ಈ ಒಂದು ಸಣ್ಣ ಘಟನೆಯಿಂದಲೇ ಹೃದಯಘಾತವಾಯಿತೆ. ಈ ಸಾವಿಗೆ ಕಾರಣವಾದ್ರೂ ಏನಿರಬಹುದು? ಯಾರು ಈ ಮಾಜಿ ಶಾಸಕ? ಬನ್ನಿ ನೋಡೋಣ. ಕುಂದಾನಗರಿ ಬೆಳಗಾವಿಯಲ್ಲಿ ಮಾಜಿ ಗೋವಾ ಶಾಸಕ ಲಾವೋ ಮಮಲೇದಾರ್ ಅವರನ್ನ ಆಟೋ ಚಾಲಕನೊಬ್ಬ ಹಲ್ಲೆ ಮಾಡಿದ ಪರಿಣಾಮ ಅವರು ಮೃತಪಟ್ಟಿದ್ದಾರೆ ಎಂದು ಆರೋಪಿಸಲಾಗುತ್ತಿದೆ. ಈ ಘಟನೆ ಶನಿವಾರ ಮಧ್ಯಾಹ್ನ ಗಂಟೆ 1ರಿಂದ 1:30 ಮಧ್ಯೆ ಬೆಳಗಾವಿ ಕಡೆ ಬಜಾರ್ನ ಶ್ರೀನಿವಾಸ್ ಲಾಡ್ಜ್ ಬಳಿ ಜರುಗಿದೆ. ಸಣ್ಣ ಕಾರಣಕ್ಕಾಗಿ ಮಮಲೇದಾರ್ ಮತ್ತು ಆಟೋ ಚಾಲಕನ ನಡುವೆ ಜಗಳ ಸಂಭವಿಸಿದೆ. ವಾಗ್ವಾದದ ಮೇಲೆ ಆಟೋ ಚಾಲಕ ಮಮಲೇದಾರ್ ಅವರನ್ನ ಥಳಿಸಿದ್ದು, ಅವರು ಲಾಡ್ಜ್ ಮೆಟ್ಟಿಲು ಹತ್ತುವ ವೇಳೆಯಲ್ಲಿ ಬಿದ್ದು ಸಾವನ್ನಪ್ಪಿದ್ದು ಕಂಡು ಬಂದಿದೆ. ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು ಅವರು ಸಾವನ್ನಪ್ಪಿದ್ದಾರೆ ಎಂದು ಬೆಳಗಾವಿ ಡಿಸಿಪಿ ರೋಹನ್ ಜಗದೀಶ್ ಅವರು ತಿಳಿಸಿದ್ದಾರೆ. ಮಮಲೇದಾರ್ ಅವರು ಗೋವಾದ ಪೋಂಡಾ ಕ್ಷೇತ್ರದ ಮಾಜಿ ಶಾಸಕರಾಗಿದ್ದು ಹಾಗೂ ಪೊಲೀಸ್ ಅಧಿಕಾರಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಬಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಈ ಘಟನೆ ಸಂಬಂಧ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಆದ್ರೆ ಅವರ ಹೆಸರು ಇನ್ನೂ ಬಹಿರಂಗಪಡಿಸಿಲ್ಲ. ಪ್ರಕರಣ ಕುರಿತು ತನಿಖೆ ಮುಂದುವರೆದಿದೆ. There was an altercation between Mr. Lau Mamledar, 868, the ex-MLA of Honda from the state of Goa, and an auto driver. In this incident, the vehicle has touched the auto, and based on which there's been an argument. The auto driver has then slapped the victim, and post which he was climbing the stairs of his lodge, and while climbing the stairs of his lodge he has collapsed, and then they have brought him to the civil hospital in Belgaum, and all tests have been done on him, and ECG was conducted and was pronounced at around 2 p.m. in the afternoon. The accused has been identified, and we have also secured him. Further investigation and all is on, and other details will be given. He has collapsed in his lodge, and then he was brought to hospital, and he was pronounced dead. We're yet to do investigation. So once we do the investigation properly, as a murder case only we we'll get our full details and then only wait.